ಕನ್ನಡದಲ್ಲಿ ಒಂದು ಕೌಂತೆಯ ಅಂತ ಸಿನಿಮಾ ಬರ್ತಿದೆ. ಈ ಸಿನಿಮಾದ ಮೂಲಕ ಮನೋರಂಜನ್ ರವಿಚಂದ್ರನ್ ಅವರ ಹಿರಿಯ ಪುತ್ರ ಮನೋರಂಜನ್ ವಿಲನ್ ಪಾತ್ರ ಮಾಡಿರುವಂಥದ್ದು. ವಿಲನ್ ಆಗಿ ಇಲ್ಲಿವರೆಗೆ ಇವರು ನಟಿಸಿರಲಿಲ್ಲ. ಫಸ್ಟ್ ಟೈಮ್ ಈ ಕೌಂತೆಯ ಸಿನಿಮಾದ ಮೂಲಕ ವಿಲನ್ ಪಾತ್ರ ಮಾಡಿರುವಂಥದ್ದು. ಇಲ್ಲಿ ಇನ್ನೊಂದು ಪಾತ್ರ ಇದೆ. ಆ ಪಾತ್ರದ ಹೆಸರು ರಂಗನಾಥ್. ಸೊ ಈ ರಂಗನಾಥ್ ಅನ್ನುವಂಥ ಪಾತ್ರ ಒಬ್ಬ ಪೊಲೀಸ್ ಆಫೀಸರ್. ಇದನ್ನ ಅಚ್ಯುತ್ ಕುಮಾರ್ ಅವರು ಮಾಡಿರುವಂಥದ್ದು. ಎರಡೇ ಪಾತ್ರ ಈ ಚಿತ್ರದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆನೂ ಇದೆ. ಆದರೆ ಸಿನಿಮಾದ ಮೇಲೆ ಎರಡಿರಲ್ಲ, ಬೇರೆ ಬೇರೆ ಪಾತ್ರಗಳು ಇರುತ್ತೆ. ಸೊ ಸದ್ಯಕ್ಕೆ ಈ ಚಿತ್ರದ ಈ 2 ಪಾತ್ರಗಳ ಒಂದು ಟೀಸರ್ ಬಿಟ್ಟಿರುವಂಥದ್ದು. ಒಂದು ಆ, ಪೊಲೀಸ್ ಆಫೀಸರ್ ಅಚ್ಯುತ್ ಕುಮಾರ್ ಅವರ ಪಾತ್ರ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಚಿತ್ರದ ಖಳನಾಯಕ ಮನೋರಂಜನ್ ಅವರನ್ನ ಇಲ್ಲಿ ಯಾವ ಥರ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಖಳನಾಯಕನ ಈ ಥರ ತೋರಿಸಿರಲಿಲ್ಲ, ಆದರೆ ಒಬ್ಬ ಹೀರೋನ ಯಾವ ಥರ ಇಂಟ್ರೊಡಕ್ಷನ್ ಕೊಡ್ತಾರೆ ಆ ಥರನೇ ಇಲ್ಲಿ ಖಳನಾಯಕ ಮನೋರಂಜನ್ ಅವರನ್ನ ತೋರಿಸಿರುವಂಥದ್ದು. ಈ ಚಿತ್ರದ ಖಳನಾಯಕನಾಗಿರುವಂಥ ಮನೋರಂಜನ್ ಅವರನ್ನ ಆ ಥರ ಈ ಚಿತ್ರದಲ್ಲಿ ತೋರಿಸಿರುವಂಥದ್ದು. ಬಿ.ಕೆ. ಚಂದ್ರಹಾಸ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥದ್ದು. ಚಿತ್ರದಲ್ಲಿ ಹಾಡುಗಳು ಅಂತ ಬಂದಾಗ ಯಾವುದೇ ಹಾಡುಗಳಿಲ್ಲ, ಆದರೆ ಬ್ಯಾಕ್‌ಗ್ರೌಂಡ್ ಸ್ಕೋರ್ ಇರುವಂಥದ್ದು. ಬ್ಯಾಕ್‌ಗ್ರೌಂಡ್ ಸ್ಕೋರ್ ಈ ಚಿತ್ರದ ವಿಶೇಷವಾದ ಸಂಗೀತ ಅಂತ ಹೇಳ್ಬೋದು. ಸೊ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಮಾತಾಡೋದಾದರೆ ಅಥವಾ ಇನ್ನಷ್ಟು ಹೇಳೋದಾದರೆ, ಕಂಠೀರವ ಸ್ಟುಡಿಯೋದಲ್ಲಿ ಈ ಚಿತ್ರಕ್ಕೆ ಮುಹೂರ್ತ ಆಗಿರುವಂಥದ್ದು. ಶಶಿಕುಮಾರ್ ಅವರು ಕೂಡ ಈ ಚಿತ್ರದ ಮುಹೂರ್ತಕ್ಕೆ ಬಂದಿದ್ದರು. ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಚಿತ್ರ ಕೌಂತೆಯ ಶುರು ಆಗಿರುವಂಥದ್ದು. ಈಗ ಏನಪ್ಪ ಅಂದರೆ ಒಂದು ಹಂತಕ್ಕೆ ಬಂದು ಟೀಸರ್ ರಿಲೀಸ್ ಆಗಿರುವಂಥದ್ದು. ಚಿತ್ರದಲ್ಲಿ ಅಚ್ಯುತ್ ಕುಮಾರ್ ಅವರು ಹಾಗೆಯೇ ಮನೋರಂಜನ್ ಅವರು ಇರುವಂಥದ್ದು. ಬೇರೆ ಬೇರೆ ಪಾತ್ರಗಳ ವಿಚಾರ ಇನ್ನಷ್ಟೇ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ವಿಶೇಷವಾಗಿ ನಿಮಗೆ ಗಮನ ಸೆಳೆಯುವಂಥದ್ದು ಏನಪ್ಪ ಅಂತಂದರೆ, ಟೀಸರು ಇದೊಂದು ಮರ್ಡರ್ ಮಿಸ್ಟ್ರಿ ಕ್ರೈಮ್ ಸ್ಟೋರಿ ಇರುವಂತಹ ಕತೆ. ವಿಶೇಷವಾಗಿ ಹೇಳುವಂಥ ಕೆಲಸ ಇಲ್ಲಿ ಆಗಿದೆ ಅಂಥೇಳಿ ನಮಗೆ ಟೀಸರ್ ನೋಡಿದಾಗ ಅನಿಸುತ್ತೆ. ಇದಕ್ಕೂ ಹೆಚ್ಚಾಗಿ ಈ ಮೂಲಕ ಅಂದರೆ ಈ ಚಿತ್ರದ ಮೂಲಕ ಮನೋರಂಜನ್ ರವಿಚಂದ್ರನ್ ಅವರು ಒಬ್ಬ ಖಳನಾಯಕನಾಗಿ ಬರ್ತಿರುವಂಥದ್ದು. ಟೀಸರ್ ರಿಲೀಸಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಏನಪ್ಪ ಅಂದರೆ, ಈ ಚಿತ್ರದಲ್ಲಷ್ಟೇ ನಾನು ಖಳನಾಯಕನಾಗಿ ಆ್ಯಕ್ಟ್ ಮಾಡ್ತಿರುವಂಥದ್ದು, ಬೇರೆ ಬೇರೆ ಸಿನಿಮಾದಲ್ಲಿ ನಾನು ಹೀರೋನೇ ಅನ್ನೋದನ್ನು ಹೇಳ್ತಾರೆ. ಸೊ ಇದು ಕೌಂತೆಯ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಮತ್ತಷ್ಟು ಇನ್ನಷ್ಟು ಬೇರೆ ಬೇರೆ ಸಿನಿಮಾಗಳ ಬಗ್ಗೆ ಇರುತ್ತೆ. ಸೊ ಮಾಹಿತಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.